ಬೆಳಗ್ಗೆ 4 ಗಂಟೆಗೆ ಎಬ್ಬಿಸಿ ಪ್ರಾರ್ಥನೆ ಮಾಡಿಸಿ ಪ್ರಾಕ್ಟೀಸನ್ನು ಮಾಡಿಸ್ತಾರಲ್ಲಿ. ಇವತ್ತಿನವರೆಗೂ ಅದು ನಡೆಯಕತ್ತೈತಿ. ಅಂತಹ ಪುಣ್ಯಾಶ್ರಮದೊಳಗೆ ಇರುವಂತಹ ಒಂದಿಷ್ಟು ಕಲಾವಿದರು ಕೇವಲ ಪ್ರವಚನ ಪುರಾಣಗಳಿಗೆ ಮಾತ್ರ ಸೀಮಿತ ಆಗ್ಯಾರ. ಆದ್ರೆ ಇಂಥ ಅಶ್ಲೀಲ ಕಾರ್ಯಕ್ರಮಗಳು ಶುರು ಆದ್ಮೇಲೆ ಇವತ್ತು ಪುರಾಣ ಪ್ರವಚನಗಳು ಎಲ್ಲಿ ನಡೆಯಕತ್ತಾವ ಹೇಳ್ರಿ? ಎಲ್ಲೂ ಇಲ್ಲ. ಹಾಗಾಗಿ ಹೋಗ್ಲಿಪ್ಪ, ಇಂಥ ರಸಮಂಜರಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ ಅಲ್ಲೇರ ಒಂದು ಸ್ವಲ್ಪ ಉಪಜೀವನ ನೋಡ್ರಿ. ಅವರು ಕೇವಲ ಅದೇ ಉದ್ಯೋಗ ಅವ್ರದ್ದು, ಪಾಪ ಒಂದು ಸೇವೆ ಅಂತನೂ ಅನ್ಕೊಡ್ರಿ, ಅದನ್ನೇ ಮಾಡಬೇಕು ಅಂತ ಅನ್ಕೊಂಡು ಅವರು ಕಷ್ಟಪಟ್ಟು ಕಲಿತು ಇವತ್ತು ಬಂದ ಇವತ್ತಿನ ಪರಿಸ್ಥಿತಿ ಒಳಗೆ ನಮ್ಮ ಶಕ್ತಿಕುಮಾರ್ ಅವ್ರು ಹೇಳಿದ್ರಲ್ಲ, ಎಲ್ಲಾನು ಗಂಟು ಮೂಟೆ ಕಟ್ಟಿ ಕೆಶಿಂದ ಮೂಲಿ ಒಳಗಿಟ್ಟಾರ. ನಮ್ಮ ಮನೆ ಒಳಗೆ ನಾವು ಯಾವುದೋ ಒಂದು ಕೆಲಸ ಮಾಡ್ತೀವಿ, ಹಾಡ್ತೀವಿ ಅಂತಂದ್ರೆ ಒಂದು ಮನೆ ಆರ್ಥಿಕ ಪರಿಸ್ಥಿತಿನೂ ಸುಧಾರಣೆ ಆಗಬೇಕು, 4 ಜನರ ಮಧ್ಯದಲ್ಲೇ ಗೌರವದಿಂದ ಬದುಕಬೇಕು ಅಂತಲೂ ಹೋಗ್ತಿರ್ತೀವಿ. ಮನೆ ಒಳಗಡೆ ನಮ್ಮ ಮಕ್ಕಳು ಯಾವುದೋ ಒಂದು ಫಿಲಮ್ ನೋಡ್ಬೇಕಾದ್ರೆ ಸಡನ್ನಾಗಿ ಒಂದು ರೊಮ್ಯಾಂಟಿಕ್ ಸೀನ್ ಬಂದ್ರೆ ಮಕ್ಕಳನ್ನರ ಮರೆಸ್ತೀವಿ. ಹೆಣ್ಮಕ್ಳು ಇದ್ರು ಅಂತಂದ್ರೆ ನನ್ನ ಹೆಂಡತಿ ನಮ್ಮ ಅವ್ವ ಕೂತಿದ್ರು ಅಂತಂದ್ರೆ ಚಾನಲರ ಚೇಂಜ್ ಮಾಡ್ತೀವಿ. ಇದನ್ನ ಎಲ್ಲರೂ ಮಾಡಿರ್ತೀರಿ, ಒಪ್ಕೋರಿ ಇದನ್ನು. ಆದ್ರೆ ಇವತ್ತು ಮನ್ಯಾಗ ಹೆಂಡತಿ ಮಕ್ಕಳು ಎಲ್ಲರನ್ನೂ ಇಟ್ಕೊಂಡ ಒಂದು ವೇದಿಕೆ ಮೇಲೊಳಗೆ 4 ಜನರ ಮಧ್ಯದೊಳಗೆ ನೀವು ನಿಂತ್ಕೊಂಡು ಕಾರ್ಯಕ್ರಮ ಮಾಡ್ತೀರಿ ಅಂತಂದ್ರೆ ನೀವೊಬ್ಬರು ನಾಯಕರು, ತಲೆಯಾಗಿಟ್ಕೋರಿ. ಆಮೇಲೆ ಯೂಟ್ಯೂಬ್ ಚಾನಲ್ಗಳನ್ನು ನಡೆಸುವಂಥವ್ರು ನೀವು ಆ್ಯಸ್ ಅ ಮೀಡಿಯಾ ಪರ್ಸನ್. ಬರೀ ನಾವು ಮಾತ್ರ ಮೀಡಿಯಾದವ್ರಲ್ಲ. ಯೂಟ್ಯೂಬಲ್ಲಿ ನಿಮ್ಮ ಮಾತನ್ನು, ನಿಮ್ಮ ಹಾಡನ್ನು 100 ಜನ 1000 ಜನ ಲಕ್ಷಗಟ್ಟಲೆ ಜನ ಕೇಳಾಕತ್ತಾರಂದ್ರೆ ನೀವು ಕೂಡ ಮೀಡಿಯಾನ. ಆದ್ರೆ ಇವತ್ತು ಏನು ಸಂದೇಶ ಕೊಡಾಕ್ತೀವಿ ನಾವು? ಏನೂ ಇಲ್ಲ, ಏನೇನೂ ಇಲ್ಲ. ನೀವು ಮೊನ್ನೆ ಒಳಗೆ ಒಂದು ನ್ಯೂಸ್ ಒಳಗೆ ನೀವು ನೋಡಿದ್ರೆ ಸುಮಾರು 250 ಹಾಡುಗಳ ಮೇಲೆ ಕೇಸ್ ದಾಖಲೆ ಅಂಥೇಳಿ ಒಂದು ಸಣ್ಣದೊಂದು ನ್ಯೂಸ್ ಬಂದಿತ್ತು ನಮ್ದ್ರೊಳಗೆ. ಅದು ಇವತ್ತು 250 ಹಾಡುಗಳನ್ನು, ಅಶ್ಲೀಲ ಹಾಸ್ಯದ ತುಣುಕುಗಳನ್ನು, ಸಿನಿಮಾದಲ್ಲಿ ಬಂದಿರುವಂಥ ತುಣುಕುಗಳನ್ನು ಕಲೆಕ್ಟ್ ಮಾಡಿದವ್ ನಾನೇ. ಒಂದು ತಲೆಗಿರಲಿ, ನಮ್ಮದು ಆಪ್ಷನ್ ಎ, ಆಪ್ಷನ್ ಬಿ. ಆಪ್ಷನ್ ಎ ಸಂಘಟನೆ ಮಾಡಬೇಕು. ಇವತ್ತು ನಮ್ಮ ಶಕ್ತಿಕುಮಾರ್ ಅವರಾಗಲಿ, ವಾಲಿ ಸರ್ ಆಗಲಿ ಎಲ್ಲರೂ ಕೂಡ ಇವತ್ತು ಕರೆದಾರಲ್ಲ, ನಮಗೆ ಅನ್ಯತಾ ಭಾವ ಇಲ್ಲ. ನಾವು ಹಿಂದೊಂದು ಬಾಗಲಕೋಟದೊಳಗೂ ಮೀಟಿಂಗ್ ಮಾಡಿದ್ವಿ, ಇದೇ ಉದ್ದೇಶ ಇಟ್ಕೊಂಡ ಮಾಡಿದ್ವಿ. ಹಂಗಂತೇಳಿ ಮನಸ್ಸೊಳಗೆ ಅದನ್ನ ಇಟ್ಕೊಂಡ ಅವ್ರು ಇಲ್ಲ. ಇಲ್ಲಿ ನನ್ನ ಬ್ಯಾಳಿ ಬೇಯಿಸ್ಕೊಳಕ, ಶಕ್ತಿಕುಮಾರ್ ಅವ್ರ ಬ್ಯಾಳಿ ಬೇಯಿಸ್ಕೊಳಕ ನಾವು ಎಲ್ಲರೂ ಕೂಡಿಲ್ಲ. ಇಲ್ಲಿ ಕೂಡಿದ್ದು ಅಶ್ಲೀಲ ಹಾಡುಗಳನ್ನು ಓಡಿಸ್ಬೇಕಂತೇಳಿ. ಇವತ್ತು ಅದನ್ನೆಲ್ಲಾನು ಬದಿಗೊತ್ತೆ ಇವತ್ತೊಂದು ಒಳ್ಳೆ ಕೆಲಸಕ್ಕೆ ನಾವು ಬಂದೀವಿ. 250 ಅಶ್ಲೀಲ ಹಾಸ್ಯ ಮತ್ತು ಹಾಡುಗಳೊಳಗೆ ಸುಮಾರು 18 ಸಿನಿಮಾದೊಳಗಿರುವಂತಹ ವಿಡಿಯೋಗಳು ಅದಾವೆ. ಎಲ್ಲರೂ ಹೇಳ್ತಿದ್ರು, ನಾವಷ್ಟೇ ಮಾಡ್ತೀವಿ ಅನ್ನೋ ಅವ್ರು ಮಾಡ್ರಿ ಅಂತ. 250 ಹಾಡುಗಳನ್ನು, ಹಾಸ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಇವತ್ತಿಗೂ ಕೂಡ ಪ್ರತಿದಿನ ಒಬ್ಬೊಬ್ಬರಿಗೆ ಫೋನ್ ಮಾಡಕತ್ತೀನಿ ರೀ. ನಾ ಫೋನ್ ರೆಕಾರ್ಡಿಂಗ್ ಇಟ್ಕೊಳಕತ್ತೀನಿ. ಯಾಕಂತಂದ್ರೆ ನೀವು ಇಂಥದ್ದು ಮಾಡಿರಿ, ಇನ್ನು ಮೇಲೆ ಮಾಡಂಗಿಲ್ಲ ಅಂಥೇಳಿ ನನಗೊಂದು ವಿಡಿಯೋ ಮಾಡಿ ಕಳಿಸ್ರಿ, ಮುಗೀತು. ಯಾವತ್ತೂ ನಿಮ್ಮನ್ನೇನೂ ಕೇಳಂಗಿಲ್ಲ. ಇದನ್ನು ಕೆಲವೊಂದಿಷ್ಟು ಜನ ಒಪ್ಕೊಂಡು ಐ ಅಗ್ರಿ, ಹೌದು ನಾ ಇದಕ್ಕೆ ಒಪ್ಪಿಗೆ ಇದನ್ರಿ, ನಾ ಇನ್ನು ಮೇಲಿಂದ ಮಾಡಂಗಿಲ್ಲ ಅಂತೇಳಿ ಬೇಡ್ಕೊಂಡವರು ಅದಾರ. ಕೆಲವೊಂದು ಗಮಂಡಿತನ, ಸ್ವಲ್ಪ ಸೊಕ್ಕ ದಿಮಾಕ ಮಾತಾಡಿದಂಥವ್ರು ಅದಾರ. ಆದ್ರೆ ಒಂದಂತೂ ತಲೆಯಾಗಿರಲಿ, ನಾವೆಲ್ಲ ಲಿಸ್ಟ್ ಔಟ್ ಮಾಡಕತ್ತೀವಿ. ಇದನ್ನು ಬರೀ ನಾವು ವಾರ್ನಿಂಗ್ ಕೊಡಂಗಿಲ್ಲ, ನಾ ಡಿಲೀಟ್ ಮಾಡಂಗಿಲ್ಲ, ಇನ್ನು ಮೇಲೆ ಮಾಡಂಗಿಲ್ಲ ಅಂತ ಯಾರು ಕೇಳಿಲ್ಲಲ್ಲ ಅವ್ರ ಮೇಲೆ ನೇರವಾಗಿ ನಾವು ಅಡ್ವೊಕೇಟನ್ನು ಇಟ್ಕೊಂಡಿವಿ. ಇದಕ್ಕೆಲ್ಲ ಕೆಲಸಗಳು ಕಾನೂನಾತ್ಮಕವಾಗಿ ಏನು ನಡಿಬೇಕು ಅದು ನಡೆಯಕತ್ತೈತಿ. ಅವ್ರ ಮೇಲೆ ಮಾತ್ರ ನಾವು ಕೇಸ್ ಮಾಡ್ತೀವಿ, ಅದು ಸೆಕೆಂಡರಿ ಅದು. ಆದ್ರೆ ಇಲ್ಲಿ ಬಂದಿರುವಂತಹ ಕಲಾವಿದರಿಗೆ ಹೇಳ್ತೀನ, ಈಗ ಇಲ್ಲಿ ತನೂ ಮಾನ್ಯ ಪೊಲೀಸ್ ಆಯುಕ್ತರು ಹೇಳಿದ್ರು, ಎಲ್ಲ ಕಲಾವಿದರು ಹೇಳ್ಯಾರು, ನಾನು ಹೇಳಾಕತ್ತೀನಿ, ನೀವು ಮಾಡುವಂತಹ ಅಶ್ಲೀಲ ಡೈಲಾಗ್ಗಳು, ನೀವು ಹಾಡುವಂತಹ ಹಾಡುಗಳು ಇನ್ನು ಮೇಲಿಂದ ಬಂದ್ ಮಾಡ್ರಿ. ಅದು ಹೆಂಗೆ ಬದಲಾಗ್ತೈತಿ ಅಂತಂದ್ರೆ, ಇವತ್ತು ಕಾರ್ಯಕ್ರಮ ಮುಗಿದ ತಕ್ಷಣ ಒಂದು ಮಾಡ್ರಿ, ಒಂದು ದೊಡ್ಡ ಪ್ರಮಾಣದ ಒಂದು ರಿಸಲ್ಟ್ ಇವತ್ತಿನ ಕಾರ್ಯಕ್ರಮದ ಹೆಂಗೆ ಬರ್ತೈತಿ ಅಂತಂದ್ರೆ, ಇದು ಮುಗಿದ ತಕ್ಷಣ ಪ್ರತಿಯೊಬ್ಬರು ಒಂದು ಸೆಲ್ಫಿ ವಿಡಿಯೋ ಮಾಡ್ರಿ. ಇವತ್ತಿನ ಕಾರ್ಯಕ್ರಮ ಭಾಗವಹಿಸಿನಿ, ಇನ್ನು ಮುಂದೆ ನಾ ಇಂಥ ಹಾಡುಗಳನ್ನು ಹಾಡಂಗಿಲ್ಲ ಅಂತೇಳಿ ಗಾಯಕರು ಮಾಡ್ರಿ, ಬರೆಯಂಗಿಲ್ಲ ಅಂತೇಳಿ ಸಾಹಿತ್ಯಗಾರರು ಮಾಡ್ರಿ, ಆರ್ಕೆಸ್ಟ್ರಾ ಮಾಲೀಕರು ಅಂಥವ್ರನ್ನ ವೇದಿಕೆ ಮೇಲೆ ಹಚ್ಚಂಗಿಲ್ಲ ಅಂತ ಮಾಡಿ ನೋಡೋಣ. ಈ ವಿಡಿಯೋ ಮಾಡಿ ಹೊರಗಡೆ ಬಿಡ್ರಿ, ಗೊತ್ತಾಗ್ತೈತಿ. ಆಮೇಲೆ ಒಂದು ಎಲ್ಲಿ ಮಿಸ್ಟೇಕ್ ಆಗಕತ್ತೈತೆ ಅಂದ್ರೆ, ಒಂದು ಆರ್ಕೆಸ್ಟ್ರಾ ಮಾಲೀಕರು, ಇನ್ನೊಂದು ಆಯೋಜಕರು, ಇವರಿಬ್ಬರಿಂದ ಹೊಲಸಾಗಕತ್ತೈತಿ. ಕೆಲವೊಂದು ಜನ ಮಾತ್ರ, ಎಲ್ಲರಿಗೂ ಅನ್ನಂಗಿಲ್ಲ ನಾ ಪಾಪ, ಕೆಲವೊಂದು ಜನ ಮಾತ್ರ. ನಮ್ಮ ಸರ್ ಭಾಳ ಚಂದ ಹೇಳಿದ್ರು ಅವರು,
ಹೌದು, ಇವತ್ತು ಅಂಥ ಇನ್ಸ್ಟ್ರೂಮೆಂಟ್ಸನ್ನು ನುಡ್ಸಂಥವ್ರು ಭಾಳ ಹಳಿ ಕಲಾವಿದರು. ಅಲ್ಲ, ನಾನು ಒಬ್ಬಗೆ ಫೋನ್ ಮಾಡಿದ್ದೆ, ಮೊನ್ನೆ ಪೊಲೀಸ್ ಆಯುಕ್ತರು ಒಂದು ಹಾಡು ಹೇಳಿದ್ರು ನಿಮಗೆ, ತಿಂಡಿಗೆ ಬಿದ್ದಾಳ ಟಿಮ್ ಟಿಮ್ ಅಂತೇಳಿ. ಅನ್ನೋದು ಬೇಡ ಅದನ್ನು. ಆ ಹಾಡಿನ ಅವಂಗ ಸುಮಾರು 5-6 ತಿಂಗಳಿನಿಂದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಚಾನಲ್ ಒಳಗೆ. ಸುಮಾರು ಜನ ಕಾಲ್ ಮಾಡಿ 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 ಉಗುಳ್ಯಾರ ಅವಂಗ, ಉಳ್ಳಾಗಡ್ಡಿ ಕಟ್ಟ್ಯಾರ. ವಾಪಸ್ ನನಗೆ ಒಬ್ಬ ಜಿಲ್ಲಾ ಯಾರೋ ಮುಖಂಡ ಅಂತ ಅವನ ಕಡೆಯಿಂದ ನನಗೆ ಕಾಲ್ ಮಾಡಿಸ್ತಾರ, ವಿಡಿಯೋ ಡಿಲೀಟ್ ಮಾಡಿರಿ ಅಂಥೇಳಿ. ನಾ ಅಂದೆ, ನೋಡ್ರಿ ಸರ, ನಾ ಡಿಲೀಟ್ ಮಾಡ್ತಾನೆ, ಆದ್ರೆ ಅದ್ರೊಳಗೆ ಬಳಸಿರುವಂತಹ ಹೊಲಸೈತ್ಲ ಹೆಣ್ಮಗಳ ಮೇಲೆ, ಅದೇನು ಅವನು ಹೇಂತೋ ಏನು ಅವ್ರವ್ವೋ ಏನು ನೀವು ಮಾತಾಡಕ್ತಿರ್ಲ ನಿಮ್ಮವ್ವ ಹೇಳ್ರಿ ಅಂತಾನೆ. ಒಂದೇ ಮಾತು. ಇವತ್ತು ಅದು ನನ್ನ ಕಡೆ ರೆಕಾರ್ಡಿಂಗ್ ಐತಿ. ಎಲ್ಲಿ ಅದನ್ನು ಹೊರಗಡೆ ಬಿಟ್ರೆ ಅವ್ರ ಕಿಮ್ಮತ್ತು ಕಡಿಮೆ ಆಗ್ತೈತಿ ಅನ್ನೋ ಸಲಕ್ಕೆ ನಾವು ಮಾಡಂಗಿಲ್ಲ. ಯಾಕಂದ್ರೆ ನಮಗೂ ಮಾನವೀಯತೆ ಐತಿ. ಬರೀ ಮೀಡಿಯಾ ಐತಿ ಅಂತ ಹೇಳಿ ಕಿಶಿಂದ ದುರುಪಯೋಗ ಮಾಡ್ಕೊಳ್ಳೋಂಥವ್ರು ನಾವಲ್ಲ. ನೀವು ನಿಮ್ಮ ವೇ ಒಳಗೆ ಹೋಗ್ರಿ, ನಿಮ್ಮ ದಾರಿ ಒಳಗೆ ಹೋಗ್ರಿ. ಇಂಥವು ಏನು ಅಡ್ಡತಿಡ್ಡಗಳು ಬರ್ತಾವಲ್ಲ, ಅದು ನನಗೆ ಶಕ್ತಿಕುಮಾರ್ ಅವ್ರಿಗೆ ಬಿಟ್ಟು ಬಿಡ್ರಿ. ಯಾಕಂದ್ರೆ ನಾವು ಕಲಾವಿದರು. ನಾನು ಕೂಡ ನನ್ನ ಶಿಕ್ಷಣದೊಳಗೆ ಡಿಪ್ಲೊಮಾ ಇನ್ ಪ್ಲೇಬ್ಯಾಕ್ ಸಿಂಗಿಂಗ್ ಆಗೈತಿ. ಆದ್ರೆ ಇವತ್ತು ನಾ ವೃತ್ತಿಯಿಂದ ಒಂದು ಮೀಡಿಯಾ ಸಂಸ್ಥಾಪಕನಾಗಿ ನಾ ಕೆಲಸ ಮಾಡಾಕ್ತೀನಿ. ಬಟ್ ಇಂಥ ತಿದ್ದುವಂಥ ಕೆಲಸಗಳನ್ನು ನಿಮಗೆ ಸಾವಿರಾರು ಪ್ರಶ್ನೆಗಳು ಇರ್ತಾವೆ. ಒಬ್ಬ ಕಲಾವಿದನಾಗಿ ನಾವು ಮತ್ತೊಬ್ಬರಿಗೆ ಹೆಂಗೆ ಹೇಳಬೇಕ್ರಿ ಅಂತೇಳಿ ಹೇಳಬೇಡ, ಬಿಟ್ಟು ಬಿಡ್ರಿ. ನಿಮ್ಮ ಮಾತು ಅವ್ರು ಕೇಳಂಗೂ ಇಲ್ಲ, ನನಗೆ ಗೊತ್ತೈತಿ. ಬಿಟ್ಟು ಬಿಡ್ರಲ್ಲ, ನಮಗೆ ನಾವು ಮಾಡ್ತೀವಿ, ಅವ್ರನ್ನ ಏನು ಮಾಡಬೇಕು ನಾವು ಬರೋಬ್ಬರಿ ಮಾಡ್ತೀವಿ. ಆದ್ರೆ ನೀವು ಬದಲಾಗ್ರಿ, ನೀವೆಲ್ಲರೂ ಬದಲಾಗ್ರಿ. ಅಲ್ರಿ, ಹೊಲಸು ಹಾಡ ಹಾಡ್ಕೋತ ಮನಕಾಲ ಮ್ಯಾಗಿನ ಮಾತುಗಳನ್ನು ಮಾತಾಡ್ಕೋತ ಹಾಡ್ಕೋತ ಅಶ್ಲೀಲ ಹಾಡುಗಳನ್ನು ಬರ್ಕೋತ ಇಷ್ಟೆಲ್ಲ ಫೇಮಸ್ ಆದಂಥವ್ರನ್ನ ನೀವು ಹಾಲಿನ ಅಭಿಷೇಕ ಮಾಡ್ತೀರಿ. ವೇದಿಕೆಗೆ ಬರಬೇಕಾದ್ರೆ ದೊಡ್ಡ ದೊಡ್ಡ ಬೌನ್ಸರ್ಗಳನ್ನು ಇಟ್ಕೊಂಡು ಬರ್ತೀರಿ. ನಾಚಿಕೆ ಆಗಬೇಕು ನಿಮಗೆ ಯಾರ್ಯಾರು ಮಾಡಿರಿ ಇಂಥದ್ದು ಅವ್ರಿಗೆ. ನಾವು ನಿಜವಾಗಿ ಹೇಳ್ತೀನಿ, ಇವತ್ತು ಆ ಸ್ಥಾನಕ್ಕೆ ಯಾರು ಸೂಕ್ತರಿದ್ದು ಅಂತಂದ್ರೆ ಇಂಥ ದೊಡ್ಡ ದೊಡ್ಡ ಕಲಾವಿದರು. ಅವ್ರಿಗೆ ನಾವು ಕೊಡಬೇಕಾಗುವಂಥ ಕಿಮ್ಮತ್ತನ್ನು ಇನ್ಯಾರೋ ಅಶ್ಲೀಲ ಹಾಡುಗಳನ್ನು ಬರೆದು ಹಾಡಂಥವ್ರಿಗೆ, ಲಿರಿಕ್ಸ್ ಬರೆಯೋಂಥವ್ರಿಗೆ ನಾವು ಕೊಡ್ತೀವಿ ಅಂತಂದ್ರೆ ನಾವೆಂತ ಮಳ್ರಿ? ಹೇಳ್ರಿ ನನಗೆ, ನಾವೆಂತ ಮಳ್ರು? ಈ ಸಮಾಜ ಭಾಳ ಹೊಲಸು ಕಡೆ ಹೊಂಟೈತಿ. ಆದ್ರೆ ನಿಮಗೆ ನೆನಪಿರಲಿ, 2016-15 ಸುಮಾರು 14-15 ವರ್ಷದ ಹಿಂದೆ ನಾವೊಂದು ಜಮಖಂಡಿ ತಾಲೂಕದೊಳಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ. ಕಾರ್ಯಕ್ರಮದ ಹೆಸರು ಅಶ್ಲೀಲ ಹಾಡುಗಳನ್ನು ರೆಕಾರ್ಡಿಂಗ್ ಮಾಡುವಂಥ ಸ್ಟುಡಿಯೋ ಮಾಲೀಕರು, ಹಾಡನ್ನು ಬರೆಯುವಂತಹ ಸಾಹಿತ್ಯಗಾರರು ಅನಿಸ್ಕೊಂಡಿರೋಂಥವ್ರು ಮತ್ತು ಹಾಡಂಥವ್ರು ಈ ಕಾರ್ಯಕ್ರಮಕ್ಕೆ ಬರ್ರಿ ಅಂಥೇಳಿ ಆ ಟೈಮ್ ಒಳಗನ ಸುಮಾರು 2000 ಜನ ಕೂತ್ಕೊಂಡು ನೋಡುವಂತಹ ಒಂದು ಚೌಟ್ರಿ ಬುಕ್ ಮಾಡಿದೆ. ಊಟದ ವ್ಯವಸ್ಥೆ ಮಾಡಿದೆ, ಎಲ್ಲನೂ ಮಾಡೀನಿ. ನಿಮ್ಗೆ ಗೊತ್ತಿರಲಿ, ಆಟೋ ಅನೌನ್ಸ್ಮೆಂಟ್ ಮಾಡಿ ರೆಕಾರ್ಡಿಂಗ್ ಮಾಡಿ ಅವ್ರು ಕೊಟ್ಟು ಬಿಟ್ಟಿದೆ. ಆದ್ರೆ ಅಷ್ಟು ಕಾರ್ಯಕ್ರಮ ಮಾಡಿದ್ದಕ್ಕೆ ಬಂದವರು ಒಬ್ಬರು, ಅದು ಶಬ್ಬೀರ್ ಡಾಂಗೆ ಅವರು. ಇನ್ನು ಉಳ್ದಂತನ್ನ ಎಲ್ಲ ಏನು ಅಡುಗೆ ಮಾಡಿಸಿದೀವಿ ಎಲ್ಲನೂ ಕೊಟ್ಟು ಬಿಟ್ಟಿವಿ. ಅಂದ್ರೆ 15 ವರ್ಷದ ಹಿಂದೆ ನಮ್ಮ ಹೋರಾಟ ಚಾಲು ಆಗೈತಿ. ಅಲ್ಲಿಗೆನ ಏನಾರು ಬ್ರೇಕ್ ಆಗಿತ್ತಂದ್ರೆ ಬಹುಶಃ ಹೇಳ್ತೀನಿ, ಪ್ರಾಮಿಸ್ ಮಾಡಿ, ಇವತ್ತಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ನಾವು ಅಲ್ಲಿಂದ ಬಿಟ್ಟಿವಿ, ಅದು ಬಲ್ತ್ ಇಲ್ಲಿಗೆ ಬಂದೈತಿ. ನಮ್ಮ ಶಕ್ತಿಕುಮಾರ್ ಅವ್ರು ಹೇಳಿದಂಗೆ ಒಂದು ರೀತಿಯಿಂದ ಮೈಲಾರಿ ಅವ್ರನ್ನೂ ಕಾರಣನ ಇದಕ್ಕೆ, ಅವ್ರು ಆಗಿದ್ದಕ್ಕನ ಇದಕ್ಕೆಲ್ಲ ಬಂದ್ಬಿಟ್ಟಿವಿ ನಾವು. ಇರಲಿ, ಒಂದು ಚಲೋ ದಾರಿಗೆ ಹೊಂಟಿವಿ. ದಯವಿಟ್ಟು ಹೇಳ್ತೀನಿ, ಅಶ್ಲೀಲ ಹಾಡುಗಳನ್ನು, ಹಾಸ್ಯಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ವೈಯಕ್ತಿಕವಾಗಿ ನಾವು ಬಹಳಷ್ಟು ಕಲಾವಿದರಿಗೆ ಸಪೋರ್ಟ್ ಮಾಡ್ತೀವಿ. ನೀವು ಇನ್ನು ಸಂಘಟನೆ ಅಂತ ಬಂದಾಗ ಒಂದಿಷ್ಟು ಮಾತುಗಳನ್ನು ನಾನು ಹೇಳ್ತೀನಿ. ಸಂಘಟನೆಗಳನ್ನು ಹೆಂಗೆ ಮಾಡಬೇಕು, ಹೆಂಗಿಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಕನ್ಫ್ಯೂಸ್ ಒಳಗಿರ್ತೀರಿ. ನಾ ಅದನ್ನು ನನಗೆ ತಿಳಿದಂತಹ ವೈಯಕ್ತಿಕ ಮಾಹಿತಿ ಹೇಳ್ತೀನಿ. ಇದನ್ನೇ ಕನ್ಸಿಡರ್ ಮಾಡ್ರಿ ಅಂತ ನಾ ಹೇಳಂಗಿಲ್ಲ. ಸಂಘಟನೆ ಮಾಡಬೇಕು ಅಂತಂದ್ರೆ ಒಂದು ಸ್ಟೇಟ್ ಲೆವೆಲ್ ಸಂಘಟನೆಗಳನ್ನು ಮಾಡ್ತೀರಿ, ಸರಿ. ಉತ್ತರ ಕರ್ನಾಟಕ ಅಂತ ಅನ್ನೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಬರುವಂತಹ ಎಲ್ಲ ಜಿಲ್ಲೆಗಳ ಕಲಾವಿದರ ಹಿರಿಯ ಕಲಾವಿದರನ್ನು ಆ ಒಂದು ಸಂಘಟನೆ ಒಳಗೆ ಹಾಕೋರಿ. ಅಂದರೆ ಸಲಹಾ ಸಮಿತಿ ಅಂತೇನು ಹೇಳಿದ್ರಲ್ಲ, ಅದಕ್ಕೆ ಮಾಡ್ಕೋರಿ. ಅದನ್ನು ಬಿಟ್ಟು ಇನ್ನು ಮೇನ್ ಸಂಘಟನೆ ಏನು ಮಾಡ್ತಿರಲ್ಲ, ಯೂತ್ಸನ್ನು ಹಾಕ್ರಿ. ಒಬ್ಬ ಕಲಾವಿದನಿಗೆ ಏನೋ ಸಮಸ್ಯೆ ಆಗೈತಿ, ಒಬ್ಬ ಕಲಾವಿದನನ್ನು ಪೊಲೀಸ್ ಸ್ಟೇಷನ್ದವ್ರು ತೊಗೊಂಡೋಗ್ಯಾರ, ಒಬ್ಬ ಕಲಾವಿದನ ಮನೆ ಒಳಗೆ ತೀರ್ಕೊಂಡು ಅವ್ರಿಗೆ ಏನೂ ಬದುಕಕ್ಕೆ ಆಗ್ತಿಲ್ಲ, ಅಂತಹ ಪರಿಸ್ಥಿತಿ ಇದ್ದಾಗ ಸ್ಟೇಟ್ ಲೆವೆಲ್ ಒಳಗೆ ಏನು ಕಲಾವಿದರನ್ನು ಮಾಡ್ತೀರಿ, ಆ ಯೂತ್ಸನ್ನು ಹಾಕೋರಿ, ಅದ್ರಾಗ ಹುಡುಗರನ್ನು ಹಾಕೋರಿ. ಪಟ್ನ ಫೋನ್ ಹಚ್ಚಿದ ತಕ್ಷಣ ಒಂದು 4 ಜನ ಹೋಗುವಂಥವ್ರು ಇರಬೇಕು. ಕಿಶೆದೊಳಗಿಂದ 1-2-3 ಸಾವಿರ ರೂಪಾಯಿ ನಂದು ಖರ್ಚಾದರೂ ಪರವಾಗಿಲ್ಲ, ನಾವು ಹೋಗಬೇಕು ಅನ್ನುವಂಥವ್ರು ಮಾಡ್ಕೋರಿ. ಅದನ್ನು ಮೀರಿ ನೀವೇನು ವೋಟಿಂಗ್ ಇಡ್ತೀನಿ ಅಂತಿರಲ್ಲ, ವೋಟಿಂಗ್ ಇಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಅದಕ್ಕೊಂದಿಷ್ಟು ಕ್ರೈಟೀರಿಯಾ ಹಾಕೋರಿ. ಈ ರಾಜ್ಯಾಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶರಿಗೆ ಅಥವಾ ಸಮಿತಿ ಒಳಗಡೆ ನೀವೇನಾರು ಬರಬೇಕು ಅಂದ್ರೆ ನಮ್ಮ ಇಂತಿಂಥ ರೂಲ್ಸ್ಗಳಿದಾವೆ. ಈ ಸಂಘಟನೆಗೆ ನಂದು ನಿಸ್ವಾರ್ಥ ಮನಸ್ಸಿನಿಂದ ಒಂದು 10-15 ಸಾವಿರ ರೂಪಾಯಿ ನಾ ಇಡ್ತೀನಿ ಕಲಾವಿದರಿಗೋಸ್ಕರ. ಹಾಗಾಗಿ ನಾನು ನಾಮಿನೇಷನ್ ಮಾಡ್ತೀನಿ ಅನ್ನುವಂಥದ್ದು ಇಡ್ರಿ. ಅಂದರೆ ಯಾಕೆ ಹೇಳ್ತೀನಿ ಅಂತಂದ್ರೆ,
ಬಹಳಷ್ಟು ಆಯೋಜನೆಗಳನ್ನು ಯೋಜನೆಗಳನ್ನು ಹೇಳಿದರು. ಕಲಾವಿದರಿಗೆ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಅದಕ್ಕೆ ಇಡೀ ಸಂಘಟನೆ ನಿಂತ್ಕೋಬೇಕು ಅಂತೇಳಿ. ಹಾಗಾಗಿ ಆ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಿದ್ರೆ ಬೆಟರ್. ಆಮೇಲೆ ಇದ್ರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಹೆಣ್ಣು ಮಕ್ಕಳದ ಸಂಘಟನೆಗಳಾಗಿರಬಹುದು. ಇವತ್ತು ಯಾಕೆ ಹೆಣ್ಣುಮಕ್ಕಳ ಸಂಘಟನೆಗಳು ನೋಡ್ರಿ, ಒಬ್ಬಕಿ ಮ್ಯಾಲೆ ರೇಪ್ ಆಯಿತು ಅಂತಂದ್ರೆ ಇವತ್ತು ಇಡೀ ಸಂಘಟನೆಗಳು ಬಂದ ಬೀದಿ ಒಳಗೆ ಪ್ರತಿಭಟನೆ ಮಾಡ್ತಾವ. ಇದ್ರ ಹಿಂದೆ ಏನು ಅರ್ಥ ಐತಿ ಗೊತ್ತಾನ? ಬರೀ ರಾಜಕೀಯ ಇರ್ತೈತೆ ಅಷ್ಟೇ, ಮತ್ತೆ ಏನು ಸುಡುಗಾಡು ಇರಂಗಿಲ್ಲ. ನೀವು ನಿಜವಾಗಿ ನೋಡ್ಕೋರಿ, ಅಲ್ಲಿ ಈಗ ಯಾವ್ದಂದ್ರೆ ಕರ್ನಾಟಕದ ಒಂದು ಕಾಂಗ್ರೆಸ್ ಇತ್ತು ತಿಳ್ಕೊರಿ, ಏನಾರ ಒಂದು ರೇಪ್ ಕೇಸ್ ಆತಂದ್ರೆ ಅದೇನು ಸರ್ಕಾರ ಕಾರಣ ಇರಂಗಿಲ್ಲ, BJP ಅವ್ರು ಒಂದು ಪ್ರತಿಭಟನೆ ಮಾಡೋದು, BJP ಇತ್ತಂದ್ರೆ ಕಾಂಗ್ರೆಸ್ ಅವ್ರು ಪ್ರತಿಭಟನೆ ಮಾಡೋದು. ಇಂಥ ಹೊಲಸು ಕೆಲಸ ಮಾಡು ಬಿಟ್ಟು ನಿಯತ್ತಲೆ ಇಂಥದಕ್ಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ಬರ್ರಿ. ಅಂಥ ರೇಪ್ ಕೇಸ್ಗಳನ್ನು ಆಗಾಕತ್ತಾವ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ. ಇವತ್ತು ಆ ರೇಪ್ಗಳು ಆಗಾಕಂತಿದವಕ್ಕೆ ಮಾರ್ಗ ತೋರಿಸ್ಕೊಟ್ಟದ್ದು ಇದೇ ಅಶ್ಲೀಲ ಹಾಡುಗಳನ್ನು, ಇದೇ ಅಶ್ಲೀಲ ಹಾಡುಗಳನ್ನು, ಇದೇ ಡೈಲಾಗ್ಗಳನ್ನು. ಹಾಗಾಗಿ ಇದಕ್ಕೆ ಎಲ್ಲೋ ಒಂದು ಕಡೆ ನಾವೇ ಕಾರಣ ಆಗಾಕತ್ತೀವಿ. ಇನ್ನು ಮೇಲಿಂದ ಅಂತಹ ಕೆಟ್ಟ ವಿಷಯಕ್ಕೆ, ಇನ್ಸಿಡೆಂಟ್ಗೆ ನಾವು ಯಾವತ್ತೂ ಕಾರಣ ಆಗೋದು ಬೇಡ. ಈ ಸಂಘಟನೆ ಒಂದು ಆಗಬೇಕು. ಆದಮೇಲೆ ನಮಗಂತೂ ಅಶ್ಲೀಲ ಹಾಡುಗಳು, ಕಲಾವಿದರನ್ನ ರಕ್ಷಣೆ ಮಾಡೋದು, ಕಲ್ಯಾಣ ಅನ್ನುವಂಥದ್ದು ಏನೈತಲ್ಲ, ಇಂಥದಕ್ಕೆ ನಾವು ಯಾವತ್ತೂ ಸಪೋರ್ಟ್ ಇರ್ತೀವಿ. ನೀವು ಎನಿ ಕಂಡೀಷನ್, ಇದಷ್ಟೇ ಅಲ್ಲ, ನೀವು ಯಾವ ಜಿಲ್ಲಾದಾಗ ಕರೆದ್ರೂ ನಾವು ಬರ್ತೀವಿ. ಆಮೇಲೆ ನಿಜವಾದ, ನಾನು ಯಾವಾಗೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಿಜವಾದ ಕಲಾವಿದರಿಗೆ ಭಾಳ ಮೋಸ ಆಗಕತ್ತೈತಿ, ತಲೆ ಇಟ್ಕೋರಿ. ಇವತ್ತು ಸಂಗೀತ ಅನ್ನೋದು, ನಾನು ಲಾಸ್ಟ್ ಟೈಮ್ ಒಂದು ಜಿ ಕನ್ನಡದ ವಿರುದ್ಧ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಈ ಸರಿ ಎತ್ತ ಸಾಗುತ್ತಿದೆ ಜಿ ಕನ್ನಡದ ಸರಿಗಮಪ ವೇದಿಕೆ ಅಂತೇಳಿ. ಅದಕ್ಕೆ ಸುಮಾರು ಜನ ಮಂಡ್ಯ, ಹಾಸನ, ಬೆಂಗಳೂರು ಎಲ್ಲ ಕಡೆಯಿಂದನೂ ರೆಸ್ಪಾನ್ಸ್ ಬಂತು. ಅದ್ರ ಜೊತೆಗೆ ಜಿ ಕನ್ನಡದ ರೆಸ್ಪಾನ್ಸು ನನಗೆ ಬಂತು. ಏನು ಬಂತಂದ್ರೆ, ಇಮಿಡಿಯೇಟ್ ಆಗಿ ನೀ ಆ ವಿಡಿಯೋನ ಡಿಲೀಟ್ ಮಾಡಿ ನಾವು ಈ ವಾಹಿನಿಗೆ ಕ್ಷಮೆ ಕೇಳ್ತನೋ ಅಂತೇಳಿ ಒಂದು ವಿಡಿಯೋ ಮಾಡಿ ಕಳಿಸ್ರಿ. ಇರಲಿಲ್ಲ ಅಂತಂದ್ರೆ ನಾವು ನಿಮಗೆ ಡೆಫಾಮೇಷನ್ ಕೇಸ್ ಹಾಕ್ತೀವಿ ಅಂತಂದ್ರೆ. ನನಗೆ ಬಂದದ್ದು ಮೇಲ್ ಐಡಿಗೆ. ನಾನಂದೆ, ನೀವು ಅಷ್ಟು ದೊಡ್ಡ ಸಂಸ್ಥೆ ನಡೆಸ್ತೀರಿ, ಇವತ್ತು ನನಗೆ ಫಿಸಿಕಲ್ ಆಗಿ ಕಳಿಸ್ರಿ, ನನಗೆ ಫಿಸಿಕಲ್ ಆಗಿ ಹಾರ್ಡ್ ಕಾಪಿ ಕಳಿಸ್ರಿ ನನಗೆ ನೋಟಿಸ್. ಅದಕ್ಕೆ ನಾವು ಮಾಡಾಕ್ತೀನಿ ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಏನೋ ಮಾಡಕತ್ತಿಲ್ಲ. ನಮಗೂ ಲೀಗಲ್ ಅಡ್ವೈಸರ್ ಅದಾರ, ನಮ್ಮದು ಸಂಸ್ಥೆ ಐತಿ, ನಮಗೂ ಕಾನೂನು ಕಾಯ್ದೆಗಳದಾವ. ಇವತ್ತು ನೀವು ಮಾಡ್ರಿ, ಬೇಕಿದ್ರೆ ನಿಮ್ಮ ಜೊತೆ ನಾ ಎಷ್ಟು ಜನನ ಕರ್ಕೊಂಬರ್ತೀನಿ ನನಗೆ ಗೊತ್ತೈತಿ ಅಂಥೇಳಿ ಒಂದೇ ಮಾತಿಗೆ ಅವ್ರು ವಾಪಸ್ ನನಗೆ ಯಾವುದೋ ನೋಟಿಸ್ ಇಶ್ಯೂ ಮಾಡಲಿಲ್ಲ. ಆದ್ರೆ ಒಂದಂತೂ ಬದಲಾವಣೆ ಆಯಿತು, ಆ ವಿಡಿಯೋದ ಎಫೆಕ್ಟ್ ಅಲ್ಲಿ ಆಯಿತು. ಆಮೇಲೆ ಏನು ಫೈನಲ್ ಬದಲಾವಣೆಗಳಾದವು, ಅದಾಗಿ ಹೋತು. ಅಲ್ಲಿರುವಂತಹ ಜೂರಿ ಮೆಂಬರ್ಗಳು ಕೂಡ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿದ್ರು. ನನಗೆ ಬಹಳ ಖುಷಿ ಐತೆ ಅದ್ರ ಮೇಲೆ. ಇವತ್ತು ಸಮಾಜವನ್ನು ಬದಲಾವಣೆ ಮಾಡಬೇಕಾಗಿರೋರು ನಾವು. ಹೀಗಾಗಿ ಆ ದೃಷ್ಟಿಯಿಂದ ಹೋರಾಟ ಮಾಡೋನು. ಬರೀ ಎಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ, ಇಂದು ಏನು ಅಶ್ಲೀಲ ಹಾಡುಗಳನ್ನು ಮಾಡೋರ್ದಾರಲ್ಲ, ಇವ್ರು ಯಾಕೆ ಇಷ್ಟು ಪುಡಾರಿಗಳು ಆಗಾಕತ್ತಾರಂದ್ರೆ ಕೆಲವೊಂದು ಸಂಘಟನೆಗಳು ಅವ್ರ ಜೊತೆ ಅದಾವ. ಏನು ಆ ಸಂಘಟನೆಗಳು ಇವತ್ತು ನಾ ಹೇಳ್ತೀನಿ, ನಿಮ್ಮ ಮನೆ ಒಳಗೆ ನಿಮ್ಮ ಅವ್ವಾದಾಳು, ನಿಮ್ಮ ಅಕ್ಕದಾಳು, ನಿಮ್ಮ ತಂಗಿದಾಳು, ನಿಮ್ಮ ಹೆಂಡ್ತಿದಾಳು. ಇದೇ ಸರ್ ಹೇಳಿದಂಗೆ ಅವ್ರು ಹಾಡುವಂಥ ಅಶ್ಲೀಲದ ಹಾಡುಗಳು ಅವ್ರಿಗೆ ಅಂತೇಳಿ ನೀವು ತಿಳ್ಕೊಂಬಿಡ್ರಿ. ಅವಾಗ ನೀವು ಸಂಘಟನೆ ಮಾಡಿ ಮನಸ್ಸಾಕ್ಷಿನ ಕೇಳ್ಕೋರು ಒಂದ್ಸರಿ. ನಾವು ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಕತ್ತದ್ದು ಎದಕ್ಕೆ ಬೇಕ್ರಿ? ಎದಕ್ಕೆ ಬೇಕು? ನಿಜವಾದ ಕಲಾವಿದನಿಗೆ ಮಾಡ್ರಿ, ಇಂಥದ ಖುಷಿ ಪಡ್ತೀವಿ ನಾವು. ಅದನ್ನು ಬಿಟ್ಟು ನೀವು ಇಂಥದೆಲ್ಲ ವನ ದಿಮಾಕ್ ಅಂತ ಕರಿತೀವಿ ನಮ್ಮ ಕಡೆ, ಇಂಥದೆಲ್ಲ ಮಾಡ್ಕೋತ ಹೋದ್ರಿ ಅಂದ್ರೆ ನಿಜವಾದ ಕಲಾವಿದರ ಬೆಲೆ ಎಲ್ಲಿ ಕೊಟ್ಟಂಗೆ ಆಗ್ತೈತೆ ನಾವು ಹೇಳ್ರಿ. ಹಾಗಾಗಿ ಇಂಥದ್ದೆಲ್ಲನೂ ಇನ್ಮೇಲೆ ಬಿಟ್ಟು ಬಿಡೋನು. ಅತಿ ಶೀಘ್ರ ಬಾಗಲಕೋಟೆ ಜಿಲ್ಲೆ ಒಳಗೆ, ಸ್ಪೆಷಲಿ ಇಲ್ಲಿ ಬಹಳಷ್ಟು ಜನ ಬಾಗಲಕೋಟೆ ಜಿಲ್ಲಾದವ್ರು ಬಂದಿರಿ. ಅತಿ ಶೀಘ್ರದೊಳಗೆ ಒಂದು ಬದಲಾವಣೆ ಅಂತೂ ಆಗೈತೆ ಅಲ್ಲಿ, ಅದು ನಿಮಗೆ ಗೊತ್ತೂ ಆಗ್ತೈತಿ. ಈಗಾಗಲೇ ಬಾಗಲಕೋಟೆ ಜಿಲ್ಲಾದೊಳಗೆ ಬರುವಂಥ ಎಲ್ಲ ಸ್ಟೇಷನ್ಗಳಿಗೆ ಮಾಹಿತಿಯನ್ನು ರವಾನೆ ಮಾಡ್ಯಾರ. ಏನಂತಂದ್ರೆ, ನೀವು ಯಾವುದೇ ಹಳ್ಳಿ ಒಳಗೆ ಕಾರ್ಯಕ್ರಮ ಮಾಡಿದ್ರೂ ಕೂಡ ಆಯೋಜಕರು ಮತ್ತು ಆರ್ಕೆಸ್ಟ್ರಾ ಮಾಲಕರು ಅವರು ಒಂದಿಷ್ಟು ಮುಚ್ಚಳಿಕೆ ಇದಾವೆ, ಅದನ್ನು ನೀವು ಬರೆದು ಕೊಡ್ಬೇಕಲ್ಲಿ. ಬರೆದು ಕೊಟ್ಟು ಇಂತಿಂಥ ವರ್ಡ್ಸ್ಗಳನ್ನು ಇಂತಿಂಥದ್ಗಳನ್ನ ನೀವು ಮಾಡಂಗಿಲ್ಲ, ಇನ್ ಕೇಸ್ ಯಾರು ನಮಗೆ ರಿಪೋರ್ಟ್ ಮಾಡಿದ್ರು ಅಂತಂದ್ರೆ ಈ ಕೆಳಗಿನ ಕಾನೂನುಗಳನ್ನು ನಿಮ್ಮ ಮೇಲೆ ಅನ್ವಯಿಸಲಾಗುತ್ತದೆ ಅಂತೇಳಿ ಕ್ಲಿಯರಾಗಿ ಬರೆದು ಕೊಟ್ಟಾರೆ. ಅದನ್ನು ಜಾರಿ ಆಗ್ತೈತೆ, ಅದು ಇಷ್ಟು ಹಿಂದೆಲ್ಲ ನಾಳೆ ಆಗ್ತೈತಿ. ಅದನ್ನು ನಾವು ನಿನ್ನೆ ಮೊನ್ನೆ ಗೋಯಲ್ ಅವರು, SP ಅವರು, ಸಿದ್ಧಾರ್ಥ ಗೋಯಲ್ ಸರ್ ಭಾಳ ಅದ್ಭುತ ವ್ಯಕ್ತಿ. ಇವತ್ತು ಸರ್ ಹೆಂಗೆ ನೋಡಿದ್ವಿ ಅದೇ ಥರ ವ್ಯಕ್ತಿ, ಭಾಳ ಚಂದ ಸಪೋರ್ಟ್ ಮಾಡ್ಯಾರ. ಅದ್ರೊಳಗೆ ಏನಾರ ಅಂಥದ್ದು ಅಶ್ಲೀಲ ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳುವಂಥದ್ದು ಆಗ್ತೈತಿ. ಇದ್ರ ಜೊತೆಗೇನೆ ನಾವು ಅತಿ ಶೀಘ್ರದೊಳಗೆ ನಾವು ನಿಮಗೆ ಮಾಹಿತಿಯನ್ನು ಕಳಿಸ್ತೀವಿ. ಬರಾಕ್ ರೆಡಿ ಆಗ್ರಿ ಅಷ್ಟೇ. ದಯವಿಟ್ಟು ನಾವು ದೂರ ಆಕತಿ ಬೇಡ, ಬರಾಕ್ ರೆಡಿ ಆಗ್ರಿ. 1,000 ರೂಪಾಯಿ ಹೋಗೋಲ್ದಕ್ಕೆ ನಿಮ್ಗೆ ಆಗಂಗಿಲ್ಲ ಅಂತಂದ್ರೆ ಹೇಳ್ರಿ, ಎಲ್ಲರದು 1,000 ರೂಪಾಯಿ ಬಸ್ ಚಾರ್ಜ್ ನಾ ಕೊಡ್ತೀನಿ, ಬರ್ರಿ ನಮ್ಮ ಜೊತೆ. ಬೆಂಗಳೂರೊಳಗೆ
ಮಾನ್ಯ ಕರ್ನಾಟಕ ನಮ್ಮ ಸಂಸ್ಕೃತಿ ಇಲಾಖೆಯ ತಂಗಡಿಗೆ ಶಿವರಾಜ್ ತಂಗಡಿಗೆ ಅವರಾಗಿರ್ಬೋದು, ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಆಗಿರ್ಬೋದು, ಇವರಿಬ್ಬರು ಗಮನಕ್ಕೆ ತಂದೀವಿ. ಇವ್ರೇನಾಯ್ತಲ್ಲ ಒಂದು ಟೈಮ್ ಕೊಡ್ತಾರೆ, ಆ ಟೈಮ್ ಕೊಟ್ರೆ ಅಂತಂದ್ರೆ ನಾವು ನೇರವಾಗಿ ಬೆಂಗಳೂರಿಗೆ ಹೋಗಿ ಇಮಿಡಿಯೇಟಾಗಿ ಆಗಬೇಕು. ನಾವು ಇಲ್ಲೇನು ಇದನ್ನು ಮಾಡಿ ರ್ಯಾಲಿ ಮಾಡಿ ಅವ್ರು ಮನವಿ ಕೊಡ್ತೀವಲ್ಲ, ಇದು ಯಾವುದೂ ಯೂಸ್ ಆಗಂಗಿಲ್ಲ ರೀ. ಯಾಕಂದ್ರೆ ಪಾಪ ಅಷ್ಟು ಖರ್ಚು ಮಾಡ್ಕೋತೀವಿ, ನಾವೆಲ್ಲ ಓಡಾಡ್ತೀವಿ ಮಾಡ್ತೀವಿ, ಬಟ್ ಅದು ಯೂಸ್ ಆಗಂಗಿಲ್ಲ. ಅದು ಎಲ್ಲರ ನೇರವಾಗಿ ತಟ್ಟಬೇಕಾಗಿತ್ತಂದ್ರೆ ನಾವು ಮೊನ್ನೆ ಆ್ಯಕ್ಚುಲಿ ಚಳಿಗಾಲದ ಅಧಿವೇಶನದೊಳಗೆ ಮಾಡ್ಬೇಕಂತ ಮಾಡಿದ್ವಿ, ಅದರ ಟೈಮ್ ಮೀರಿತ್ತು, ಆಗಲಿಲ್ಲ. ಆದ್ರೆ ಬೆಂಗಳೂರಿಗೆ ಹೋಗೋಕೆ ಎಲ್ಲರೂ ರೆಡಿ ಆಗ್ರಿ. ನಾವು ಯಾವಾಗ ಹೇಳ್ತೀವಿ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಎಲ್ಲರ ಒಂದು ಕಲಾವಿದರಿಗೆ ಅದನ್ನು ತಿಳಿಸಿ ಹಿಂಗೆ ಐತ್ರಿ ಅಂತ ಹೇಳ್ತೀವಿ. ಅವಾಗ ಎಲ್ಲರೂ ಬರಾಕ್ ರೆಡಿ ಆಗ್ರಿ. ಹೋಗಿ ಒಂದು ವಾರದೊಳಗೆ ಇದಕ್ಕೆ ಏನು ಆದೇಶ ಕೊಡ್ಬೇಕು ಅವ್ರು ಕೊಡ್ತಾರ, ಎಲ್ಲನೂ ಕ್ಲಿಯರ್ ಆಗಿ ಹೋಗ್ಬಿಡ್ತೈತಿ. ಹಾಗಾಗಿ ನನ್ನ ಒಂದಿಷ್ಟು ಸಲಹೆ ಸೂಚನೆಗಳನ್ನು ನಾನು ನೀಡಿದ್ದೀನಿ. ನಿಜವಾದ ಕಲಾವಿದರಿಗೆ ನೀವು ಸಪೋರ್ಟ್ ಮಾಡಿರಿ. ಪಾಪ ಇನ್ಸ್ಟ್ರೂಮೆಂಟ್ದವ್ರಿಗೆ ನಮ್ಮ ಮನೆಯೊಳಗೆ ನೋಡ್ರಿ, ನಮ್ಮ ಮಕ್ಕಳು ಚಂದ ಇರಬೇಕು, ನಮ್ಮ ಹೆಂಡ್ರು ಮಕ್ಕಳು ಚಂದ ಇರಬೇಕು ಅಂತ ಹೆಂಗೆ ಮಾಡ್ತೀವಿ. ಇವತ್ತು ಕೀಬೋರ್ಡ್ ನುಡ್ಸೋರಾಗಲಿ, ತಬಲಾದವ್ರಾಗಲಿ, ಡೋಲಕದವ್ರಾಗಲಿ, ನಾ ಇವತ್ತು ನಿಮಗೆ ಒಂದು ರಿಕ್ವೆಸ್ಟು ಮಾಡ್ಕೋತೀನಿ, ಒಂದು ಮನವಿನೂ ಮಾಡ್ಕೋತೀನಿ, ಒಂದು ಆರ್ಡ್ರು ಮಾಡ್ತೀನಿ. ಮನವಿ ಮಾಡ್ಕೊಳ್ಳೋದು ಇದೆ. ಅಂತಹ ಕಲಾವಿದರು ಇವತ್ತು ನಿಜ ಹೇಳ್ತೀನಿ ನಿಮಗೆ, ಎಲ್ಲೋ ಒಂದು ಕಡೆ ಅವ್ರ ಮನೆ ನಡ್ಸೋಕೆ ಆಗಲ್ಲಂಥ ಪರಿಸ್ಥಿತಿಗೆ ಬಂದಾರ. ಪಾಪ ಅಂಥವ್ರಿಗೆ ಅವಕಾಶ ಕೊಡ್ರಿ. ಇವತ್ತು ಕಬ್ಬು ಕಡೆ ಅವರೆಲ್ಲರೂ ಒಂದು ಗ್ಯಾಂಗ್ ಮಾಡ್ಕೊಂಡು ಆರ್ಕೆಸ್ಟ್ರಾ ಟೀಮ್ಗಳನ್ನು ನಡ್ಸಾಕತ್ತಾರ. ಅರ್ಥ ಆತ್ರಿ? ಅದು ಹೆಂಗೆ ನಡೆಸ್ತಾರಂತಂದ್ರೆ, ಆ ಗ್ಯಾಂಗ್ಮನ್ ಅನ್ನುವಂಥವ್ ಏನು ಇರ್ತಾನಲ್ಲ, ಅಲ್ಲಿ ಕಬ್ಬು ಕಡೆ ಅಂಥವ್ರಿಗೆ ಅಡ್ವಾನ್ಸ್ ಟೆಂಡರ್ ಕೊಟ್ಟು ಗುತ್ತಿಗೆನ ಹಿಡ್ದಾನೋ ಅನ್ಬೇಕು, ಹಂಗೆ ಮಾಡ್ತಾರೆ. ಅಂದ್ರೆ ಅವ್ರು ಅಲ್ಲಿ ಮಾತ್ರ ಹಾಡ್ಬೇಕು, ಬೇರೆದವ್ರ ಕಡೆ ಹಾಡಂಗಿಲ್ಲ ಅವರು. ನಾ ಈ ಫೀಲ್ಡ್ ಒಳಗೆ ಇಲ್ಲ, ಆರ್ಕೆಸ್ಟ್ರಾ ಮಾಡಂಗಿಲ್ಲ. ಆದ್ರೆ ಆರ್ಕೆಸ್ಟ್ರಾ ಮಾಡೋರಂಥ ಕಲಾವಿದ್ರ ನೋವು ಏನೈತಿ ಅನ್ನೋದು ನನಗೆ ಗೊತ್ತೈತಿ. ಹೇಳಿದ್ರು ಅವರು, ನಮ್ಮ ಜೊತೆ ಬಂದಾಗ 15-20 ಸಾವಿರ ಕೇಳ್ತೀರಿ, ಅವ್ರ ಜೊತೆ ಹೋಗ್ಬೇಕಾದ್ರೆ ಇಷ್ಟು ಕೇಳ್ತೀರಿ. ಅಂದ್ರೆ ಈ ಆರ್ಕೆಸ್ಟ್ರಾ ಮಾಲಕರು ಅಂದ್ರೆ ಏನು ಗ್ಯಾಂಗ್ಮನ್ ಇದಾರಲ್ಲ, ಅವ್ರು ಹೇಳಿಬಿಟ್ಟಾರ, ಬೇರೆದವ್ರು ಕರೆದ್ರೆ ನೀವು ಇಷ್ಟು ಹೇಳ್ರಿ, ಅವ್ರು ಭಜಾನ ಆಗತ್ತೆ ಒಪ್ಕೋತಾರ ಅಂತ ಹೇಳ್ತಾರೆ ಅವ್ರು. ಅದ್ರ ಸಲಾಗಿ ಅವ್ರು ನಿಮ್ಮ ಮುಂದೆ ಇಷ್ಟಿಷ್ಟು ದುಡ್ಡನ್ನು ಹೇಳ್ತಾರೆ. ಹಾಗಾಗಿ ಅವ್ರಿಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಬಿಡ್ರಿ, ನೀವೇ ದೊಡ್ಡ ಕಲಾವಿದರು, ಮತ್ತೆ ಯಾರೂ ಇಲ್ಲ. ಇಲ್ಲಿ ಮನಸ್ಸಿಗೆ ನೋವು ಆಕತ್ತೇವಲ್ಲೋ ಹೇಳ್ರಿ. ನಿಜವಾಗಿ ನೀವು ಕಷ್ಟಪಟ್ಟು ಕಲಿತು ಅಸಹ್ಯಗಳನ್ನು ಸಹಿಸ್ಕೊಂಡು ಒಬ್ಬೊಬ್ಬರ ಕಡೆ ಬೈಸ್ಕೊಂಡು ಇವತ್ತು ವೇದಿಕೆ ಮೇಲೆ ನೀವು ಕುಂತಿರ್ತೀರಿ. ಇನ್ನು ಯಾವ ಒಬ್ಬ 2 ದಿವಸ ಬಂದ ಒಂದು ಅಶ್ಲೀಲ ಹಾಡುಗಳನ್ನು ಹಾಡೆ ಅವ್ನು ಬೌನ್ಸರ್ಗಳನ್ನು ತೊಗೊಂಡು ಬರ್ತಾನಂತಂದ್ರೆ ನಿಮಗೆ ಅಸಹ್ಯ ಆಗಂಗಿಲ್ಲ? ಕಣ್ಣಾಗ ನೀರು ಬರ್ತಾವ್ರಿ, ನಮಗೆ ಅಸಹ್ಯ ಆಗ್ತೈತಿ, ಭಾಳ ಕೆಟ್ಟಾಗ್ತೈತಿ. ನಾವು ಕೆಳಗೆ ಕೂತ್ಕೊಂಡು ನೋಡೋರು ನನಗೆ ಅನಿಸ್ತೈತೆ ಹಂಗೆ. ಪಾಪ ಅವ್ನು ಎಷ್ಟು ಕಷ್ಟಪಟ್ಟದ ವ್ಯಕ್ತಿಯು ವೇದಿಕೆ ಮೇಲೆ ಕುಂತಾನ ಇವತ್ತು. ಅವನ ಮುಂದೆ ಯಾವ ಬಂದ ಕೇಶಿಂದ ಆ ಹೆಣ್ಮಕ್ಳ ಬಗ್ಗೆ ಅಶ್ಲೀಲ ಹಾಡುಗಳನ್ನು ಬರ್ಕೊಂಡವ ಒಂದು 100 ಮಂದಿನ ಕರ್ಕೊಂಡ್ ಬರ್ತಾನೋ, ಅವ್ರ ಮುಂದೆ ಬರ್ತಾನೋ ಅಂತ ಅವ್ರನ್ನ ಕಡೆಗಾನಿಸಿ ವೇದಿಕೆ ಮೇಲೆ ವಿಚಾರ ಮಾಡ್ರಿ ನೀವು. ಅವ್ರು ಬಂದು ತೆಗಿರಿ ಅಂತೇಳಿ ಏನು ದೊಡ್ಡ VIP ಮಗ. ಅವ್ರನ್ನ ಕಡೆಗಾನಿಸಿ ಇವತ್ತು ಅವ್ರ ನಡು ಕರೆಸ್ಕೇಶಿಂದ ಅಂಥ ಅಶ್ಲೀಲ ಹಾಡುಗಳನ್ನು ಹಾಡಿಸ್ತೀರಿ ಅಂತಂದ್ಮೇಲೆ ಇವತ್ತು ಹೆಣ್ಮಕ್ಳು ಯಾಕೆ ಬರವಲ್ಲ ಅಂತಂದ್ರೆ ಹೆಣ್ಮಕ್ಳ ಗಂಡುಗಳು ಕೂಡ ಅದಕ್ಕೆ ಭಾಗಿಯಾಗ್ಯಾರ. ಹಂಗಾಗಿ ಹೆಣ್ಮಕ್ಳು ಬಾಯಿ ಬಂದ್ ಮಾಡ್ಯಾರ ಇವತ್ತು ಅವ್ರು. ದಯವಿಟ್ಟು ಹೇಳ್ತೀನಿ, ಇಲ್ಲಿ ಭಾಳಷ್ಟು ಜನ ಇಲ್ಲಿ ಲೈವ್ ಒಳಗೋದ್ರಿ, ಇನ್ನು ಮೇಲಿಂದ ಕಲಾವಿದರ ಆರ್ಕೆಸ್ಟ್ರಾ ಮಾಲೀಕರು ಏನೈತಲ್ಲ, ನೀವು ಸ್ವಲ್ಪ ಎಚ್ಚರದಿಂದ ಇರ್ರಿ. ಇನ್ನೇನು ವಾರ್ನಿಂಗ್ ಮಾಡಂಗಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ವಾರ್ನಿಂಗ್ ಮಾಡಿದೀವಿ ಅಂದ್ರೆ ನಮ್ಮಂಥ ದಡ್ಡ ನನ್ನ ಮಕ್ಕಳು ಯಾರೂ ಇಲ್ಲ. ಹೌದು 100% ಹೌದ್ರಿ. ಇನ್ನೊಂದು ಏನು ಸಮಸ್ಯೆ ಅಂದ್ರೆ, ಒಂದು ಕಾರ್ಯಕ್ರಮದಾಗ ನಿರೂಪಕನಾಗಿ ನಾನು ಹೋಗಿರ್ತೀನಿ ರೀ. ಅಲ್ಲಿ ನಿರೂಪಕನಾಗಿ ಹೋದಾಗ ಏನೋ ಒಬ್ರಿಗೆ 11 ಗಂಟೆ 12 ಗಂಟೆಗೆ ಬರ್ತಾರೆ ರೀ. ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಬರೋದು ಓಕೆ, ಅವ್ರು 1 ತಾಸು ಬಿಟ್ಟು ಬರಲಿ, 2 ತಾಸು ಬಿಟ್ಟು ಬರಬೇಕಾದ್ರೆ ಜೊತೆಗೆ 4 ಮಂದಿನ ಕರ್ಕೊಂಬರ್ತಾರೆ ರೀ. ಅವ್ರು 4 ಮಂದಿನ ಕರ್ಕೊಂಬಂದು ಯಾರು ಅವ ಕಲಾವಿದ ಅಲ್ರಿ, ಕಲಾವಿದ ಸೆಲೆಬ್ರಿಟಿ ಆಗ್ಯಾನಪ್ಪ ಅಂತಂದ್ರೆ ಮೊಬೈಲ್ದಾಗ ಟ್ರ್ಯಾಕಿಗೆ ಪಿನ್ನು ಚುಚ್ಚಷ್ಟು ಬೀಜಿ ಅವನ ಜೊತೆಗೆ ಪಿನ್ನು ಚುಚ್ಚಾಕ ಟ್ರ್ಯಾಕ್ ಹಚ್ಚಾಕ ಒಬ್ಬ ಬರಲಿ ಒಪ್ಕೋತೀನಿ. ಯಾಕಂದ್ರೆ ಅವ ಸೆಲೆಬ್ರಿಟಿ ಅಲ್ಲ, ಪಾಪ ಟ್ರ್ಯಾಕ್ ತೆಗೆದು ಓಪನ್ ಮಾಡಿ ಸ್ಟೇಜ್ ಮೇಲೆ ಹಾಡಾಡಕ್ಕೆ ಅವನಿಗೆ ತ್ರಾಸ ಆಕೈತೆ. ಅವ್ನ ಜೊತೆಗೆ ಒಬ್ಬ ಬರಲಿ, ಜೊತೆಗೆ ಮತ್ತೆ 4 ಮಂದಿ ಬಂದು ಸ್ಟೇಜ್ ಮೇಲೆ ಯಾಕೆ ಕುಂದಿರ್ಬೇಕು? ಇಲ್ಲಿಲ್ರಿ, ಸ್ಟೇಜ್ ಮೇಲೆ 4 ಮಂದಿ ಕುಂದಿರ್ಬೇಕು. ಜೊತೆಗೆ ಗಾಯಕ ಆಗಿರ್ಬೋದು, ನಿರೂಪಕ ಆಗಿರ್ಬೋದು, ಅವ್ರಿಗೆ ಜಾಗನೇ ಇರಂಗಿಲ್ರಿ. ಇಲ್ಲಾಂದ್ರೆ ಇನ್ನೊಂದು ಅಸಭ್ಯ ಏನು ಮಾಡ್ತಾರೆ, ತೊಡಿ ಮೇಲೆ ಕುಂದ್ರೋದ್ರಿ, ಸ್ಟೇಜ್ ಮೇಲೆ ತೊಡಿ ಮೇಲೆ ಕುಂದಿರ್ತಾರೆ. ಅವೆಲ್ಲ ಅಶ್ಲೀಲ ಆಭಾಸ ರೀ. ಪ್ರತಿಯೊಬ್ಬ ಕಲಾವಿದರಾಗಿರ್ಬೋದು, ಕಲಾವಿದರ ಒಂದು ಓನರ್ ಆಗಿರ್ಬೋದು, ತಾವೆಲ್ಲರೂ ಅವ್ರನ್ನ ಕರೆಸಿ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ರಿ. ಆಮೇಲೆ ಎಲ್ಲರೂ ಸರ್ ಹಿಡ್ದಂಗೆ ಒಂದು ಡ್ರೆಸ್ ಕೋಡ್ ಮಾಡ್ರಿ, ಭಾಳ ವ್ಯವಸ್ಥಿತವಾಗಿ ನಡೆಸ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ರೀ. ಥ್ಯಾಂಕ್ ಯು ಸೋ ಮಚ್. ಇವ್ರು ಹೇಳುವಂಥ ವಿಷಯನ ಇನ್ನು ಸ್ವಲ್ಪ ಹೇಳ್ತೀನಿ ರೀ ನಾನು. ಒಂದು ಹಾಡು
ಒಬ್ರು ಹಾಡಲಿ, ಅದಕ್ಕೆ ಮೂಲ ಗಾಯಕರು ಅಂತ ಇರ್ತಾರೆ. ಒಬ್ಬ ಹಾಡ್ಬೇಕಾದ್ರೆ ಒಬ್ಬ ಹಾಡಲಿ ಒಂದೇ ಹಾಡನ್ನ, ಅದ್ರ ಜೊತೆ 4 ಮಂದಿ ನಿಂತ್ಕೋತಾರೆ ಇವರು. ಅದು ಎಷ್ಟರ ಮಟ್ಟಿಗೆ ಸರಿ ರೀ ಅದು? ಮೊನ್ನೆ ನಾ ಒಂದು ಕಾರ್ಯಕ್ರಮ ಓಪನ್ ಆಗಿ ಹೇಳ್ತೀನಿ ರೀ, ಮುಚ್ಚಗಂಡಿ ವೀರಭದ್ರೇಶ್ವರ ಜಾತ್ರೆ ಕಾರ್ಯಕ್ರಮಕ್ಕೆ ನಮ್ಮ ಮೈಲಾರಿಗೆ ಕರ್ಸಿದ್ದೆ, ಕಮಿಟಿಯವರ ಅಪೇಕ್ಷೆ ಇತ್ತು, ಕರ್ಸಿದ್ದೆ. ಒಂದೇ ಹಾಡಿಗೆ ಮೈಕ್ ತೊಗೊಂಡು ಮುಂದೆ ಹೊಂಟನ, ಹಿಂದೆ ಇಬ್ಬರು ಮೈಕ್ ತೊಗೊಂಡ್ರ, ಮತ್ತು ಅವರು ಆ ಬ್ಯಾನರ್ನಾಗಿಲ್ಲ ನನ್ನ ಕಾರ್ಯಕ್ರಮದಾಗ, ನಾ ಕರ್ಸಿನೂ ಇಲ್ಲ. ಅವಂಗಂದೆ, ಏಯ್ ಕೊಡ ಮೈಕ್, ಅವ ಒಬ್ಬನ ಹಾಡಕ್ಕೆ ಬರ್ತಿಲ್ಲ ಅವಂಗ, ಪಗಾರ ಇದಕ್ಕೆ ಕೊಟ್ಟಿನಿ, ನೀವು ಕೂಡು, ಇಲ್ಲೂ ಕೂಡಬೇಡ, ಕೆಳಗಿಡಿ ಅಂತ ಕೆಳಗೆ ಇಳಿಸಿದಾರೆ ಅವ್ರಿಗೆ. ನಾನು ಯಾಕಂದ್ರೆ ಹೌದು, ಎಲ್ಲ ಆರ್ಕೆಸ್ಟ್ರಾ ಮಾಲೀಕರು ಇದೇ ರೀತಿ ತಾವೆಲ್ಲರೂ ಜಾಗೃತ ಆಗ್ಬೇಕು. ಅಲ್ಲಲ್ಲ ಅಲ್ರಿ, ನಾವೊಂದು ಮಾತು ಮಾತಾಡ್ತೇವಿ, ಸೆಲೆಬ್ರಿಟಿ ಅದಾರ, ದೊಡ್ಡ ಕಲಾವಿದರ ಒಪ್ಕೋತೇವಿ, ಬಂದು ಸ್ಟೇಜ್ ಮ್ಯಾಲ ನಿಂದಿರ್ತಾರ ಅವರು, ಹಾಡನೋ ಅವ ಹಾಡಲ್ರಿ, ಮಗ್ಗಲ್ ಸಪೋರ್ಟ್ ತೋತಾನ ಒಬ್ರಿಗೆ ಅವ. ಯಾಕೋ ನೀ ಹಾಡನ್ನ ವಯಸ್ಸು ದಿನ ಕಾರ್ಯಕ್ರಮ ಹೋಗ್ತಾವ, ಹಗಲ ರಾತ್ರಿ. ಇದು ಅಲ್ಲ ಅಲ್ಲ ಮಗಲ್ ನಿಂತ ಹಾಡ್ತಾನಂತಮ್ಮ, ಕೇಳ್ರಿ ಸ್ಟೆಪ್ನಿ. ಇನ್ನೊಂದು ಸರ್, ಕೇಸರಿ ಶಲ್ಯ ಅವರು ಬಾರ್ಕೋಡ್ ಮಾಡ್ಬಿಟ್ರೆ ಸರ್, ಅದು ಒಟ್ಟು ಬ್ಯಾನ್ ಮಾಡೋದು ಸರ್. ಕೇಸರಿ ಶಲ್ಯ ಅಂದ್ರೆ ಅವರು ಉತ್ತೇಜನ ಮಾಡ್ಕೊಳ್ತಾರೆ ಸರ್, ಒಂದ್ ನಿಮಿಷ ಮತ್ತೇನ ಸರ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಕೇಸರಿ ಶಾಲೆ ಬ್ಯಾನ್ ಅವ್ರು ನಾನು ಭಾಳ ಹೊತ್ತು ಮಾತಾಡೋದು ತಪ್ಪಾಗ್ತೈತಿ, ಇಲ್ಲಿ ಭಾಳ ಜನ ಕಲಾವಿದರಿದಾರ ನೋಡ್ರಿ. ಕೇಸರಿ ಶಾಲನ ಮತ್ತ ನೀಲಿ ಶಾಲನ ಯಾಕೆ ಹಾಕೋತಾರಂತಂದ್ರ ಅವರು ಅಲ್ಲಿ ಇರುವಂತ ಆಯೋಜಕರದು ಸಪೋರ್ಟ್ ಅದ, ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಲ್ಲ, ಅವ್ರನ್ನ ಇಂಪ್ರೆಸ್ ಮಾಡಬೇಕು. ನಾ ಹೇಳಕ್ತೀನಿ, ಹಾಕೋರಿ ಬೇಡ ಅನ್ನಂಗಿಲ್ಲ. ಇವತ್ತು ನಮಗೆ BR ಅಂಬೇಡ್ಕರ್ ಅವರು ಬೇಕು, ನಮಗೆ ಶ್ರೀರಾಮನು ಬೇಕು, ಎಲ್ಲರೂ ಬೇಕು. ನಾವು ಭಾರತದೊಳಗದೀವಿ, ನಮ್ಮ ಸಂಸ್ಕೃತಿ ನಾವು ಎತ್ತಿಡ್ತೀವಿ, ಬೇಡ ಅನ್ನಂಗಿಲ್ಲ. ಆದ್ರೆ ಅಂಥ ಪವಿತ್ರವಾದ ಶಾಲನ್ನ ಹಾಕೊಂಡು ಹೊಲಸು ಆಡ್ತೀರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಹಾಗಾಗಿ ಇನ್ನು ಮ್ಯಾಲಿಂದ ಅದೆಲ್ಲಾನು ಬಂದಾಗಲಿ ಅನ್ನುವಂಥ ಉದ್ದೇಶದಿಂದ ನೀವು ಯಾವತ್ತು ಕರೆದ್ರೂ ನಾ ಬರ್ತೀನಿ. ಆಮೇಲೆ ನನಗೆ ಭಾಳ ಮನಸ್ಸಿಗೆ ನೋವಾಗ್ತೈತಿ, ಕೆಲವೊಂದು ದೊಡ್ಡ ದೊಡ್ಡ ಕಲಾವಿದರ ಹಾಡು ಅಲ್ರಿ. ಇವತ್ತು ನಾ ಅದೇ ಹೇಳಿದ್ನಿ, ಅಷ್ಟು 250 ಮಂದಿಗೆ ಫೋನ್ ಹಚ್ತೀನಿ. ಕೆಲವೊಬ್ರು ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರಂದ್ರೆ, ನಾ ಒಬ್ಬ ಹಾಡಿನೇನ ಅವ್ರು ಹಾಡ್ಯಾರಲ್ಲ ಇವ್ರು ಹಾಡ್ಯಾರಲ್ಲ ಅಂತ ಹೇಳ್ತಾನೆ. ಅದೆಲ್ಲನೂ ಹೋಯ್ತು ನನಗೆ, ಸ್ಟೆಪ್ ಬೈ ಸ್ಟೆಪ್ ನಾ ಹೇಳ್ಕೊತ ಹೋಗ್ತೀನಿ. ಇವತ್ತು ಅಂಥ ಹಾಡಿದವರು ಬಂದು ಒಪ್ಕೊಳಕತ್ತಾರ, ನಾವೇನೋ ಹಾಡಿಬಿಟ್ಟಿವಿ, ಅವಾಗ ಇನ್ನು ಮೇಲಿಂದ ನಾವು ಅಂಥ ದೊಡ್ಡವರು ಒಪ್ಕೊಳಕೋಬೇಕಾದ್ರೆ ನಿಮಗೇನು ದಾಡಾಗೈತಿ, ಒಪ್ಕೋರ್ಲ. ಹೌದು, ನಾವು ಇನ್ನು ಮೇಲೆ ಹೊಲಸು ತಿನ್ನಂಗಿಲ್ಲ ಅಂತೇಳಿ ಇನ್ನು ಮೇಲಾರು ಚಲೋ ತಿನ್ಕೋತ ಬದುಕ್ರಿ ಅಂತ ನಾವು ಹೇಳೋರು ಅಷ್ಟೇ. ಹಾಗಾಗಿ ಒಬ್ಬ ಕಲಾವಿದನಾಗಿ, ಒಬ್ಬ ಮೀಡಿಯಾ ಪರ್ಸನ್ ಆಗಿ ಎಲ್ಲ ಕಲಾವಿದರ ರಕ್ಷಣೆಗೋಸ್ಕರ, ಅವ್ರ ಸಪೋರ್ಟಿಗೋಸ್ಕರ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದ ತಿಳಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಆಯ್ತು. ಇನ್ನೊಂದು